ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಭೂಮಿಕಾ ಧರ್ಮಪ್ಪ. ಕೇರ್ಪೇಟೆ ಪಟ್ಟಣದ ಹಾಲು ಶಿಥಿಲೀಕರಣ ಕೇಂದ್ರಕ್ಕೆ ಮನ್ಮೂಲ್ ನಿರ್ದೇಶಕ ಹಾಗೂ ಶಾಸಕ ಎಚ್.ಟಿ. ಮಂಜು ದಿಢೀರ್ ಭೇಟಿ. ಹಾಲು ಉತ್ಪಾದಕರಿಗೆ ಅನ್ಯಾಯವಾದರೆ ಸುಮ್ಮನಿರಲ್ಲ, ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕ ಮಂಜು. ರೈತರ ಹಾಲನ್ನ ಲೋ ಎಸ್ಎನ್ಎಫ್ ಮಾಡಲಾಗ್ತಿದೆ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಒಂದೇ ಡೈರಿಯಲ್ಲಿ ಒಂದು ತಿಂಗಳಿನಲ್ಲಿ 17 ಬಾರಿ ಲೋ ಎಸ್ಎನ್ಎಫ್ ಆಗಿದೆ ಎಂದರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಒಂದೆರಡು ಬಾರಿ ಆದಾಗಲೇ ಡೈರಿಯವರಿಗೆ ಮಾರ್ಗ ವಿಸ್ತರಣಾಧಿಕಾರಿಗಳಿಗೆ ಹಾಗೂ ಒಕ್ಕೂಟಕ್ಕೂ ಮಾಹಿತಿ ನೀಡಬೇಕು. ಒಕ್ಕೂಟದ ನಿರ್ದೇಶನಗಳನ್ನು ಪಾಲಿಸಬೇಕು. ನೀವು ಹಾಗೆ ಮಾಡೇ ಇಲ್ವಲ್ಲ. ನಿಮ್ಮ ಬೇಜವಾಬ್ದಾರಿಯಿಂದಾಗಿ ಹಾಲು ಉತ್ಪಾದಕರು ಹಾಗೂ ಡೈರಿಗಳು ನಷ್ಟ ಅನುಭವಿಸಬೇಕಾಗಿದೆ ಎಂದು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ನಿಮ್ಮ ಬೇಜವಾಬ್ದಾರಿಯನ್ನ ಬದಿಗಿಟ್ಟು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಿ. ಉತ್ತಮ ಗುಣಮಟ್ಟದ ಹಾಲಿಗೆ ಮೋಸ ಮಾಡಬೇಡಿ. ಇಲ್ಲವಾದಲ್ಲಿ ರೈತರೇ ನಿಮ್ಮ ಶಿಥಿಲೀಕರಣ ಕೇಂದ್ರಕ್ಕೆ ಲಗ್ಗೆ ಇಡುವ ಕಾಲ ದೂರವಿಲ್ಲ. ನಂತರದ ಆಗು ಹೋಗುಗಳಿಗೆ ನೀವೇ ಜವಾಬ್ದಾರಿಯಾಗಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನ ನೀಡಿದರು. ಹೀಗೆ ಮುಂದುವರೆದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನು ಗುಣಮಟ್ಟ ಪಾಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾರೆ ಅಷ್ಟೇ. ನವೆಂಬರ್ ಕಷ್ಟ ಬಂದೈತೆ, ಆಗಸ್ಟ್ ತನೂ ಸರಿ ಐತೆ, ಡಿಸೆಂಬರ್ ಮಾತ್ರ ಬೇಲ್ ಮಾಡ್ತಾರೆ. ಯಾಕೆ ಉದ್ದೇಶ ಏನು? ಎಷ್ಟು ಸರಿ ಆಗಿರುತ್ತೆ ಈ ನವೆಂಬರಲ್ಲಿ? ನೀವು ಕಾನೂನು ಕೈಗೆ ಎತ್ಕೊಂಡು ರೈತರು ಕಾನೂನು ಕೈಗೆ ಎತ್ಕೋತಾರ. ನಾನು ಹೇಳ್ತಾ ಇರೋದು ಅಷ್ಟೇ. ಕಳಪೆ ಗುಣಮಟ್ಟದ ಅಲ್ಲ ಪಾಸ್ ಮಾಡಿದ್ರೆ ನಾನು ಹೇಳಲ್ಲ. ಬಟ್ ಉದ್ದೇಶಪೂರ್ವಕವಾಗಿ ಯಾಕೆ ಮಾಡ್ತಾ ಇದ್ರಿ? ಗೊತ್ತಾಯ್ತಾ ಇಲ್ಲ? ಇಲ್ಲಿ ನವೆಂಬರ್ ಆಗಿಲ್ಲ, 15 ತಿಂಗಳುಗಳಾಗಿಲ್ಲ, ಡಿಸೆಂಬರ್ ಆಗೈತೆ. ಏನ್ ಉದ್ದೇಶ? ಬೇರೆ ಮತ್ತು ನವೆಂಬರ್ ಕಳ್ಪೆ ತಗೊಳ್ಳಿರ್ತೀರಾ? ಎಷ್ಟು ಜವಾಬ್ ತೋರಿಸಿದ್ದು? ತೆಗಿ ಫಸ್ಟ್ ತೆಗಿ. ನವೆಂಬರ್ ಎಷ್ಟು ತಿಂಗಳಾಯ್ತು? ಎಷ್ಟು ಟೈಮ್ ಆಗಿತ್ತು? ಕೆಲವು ಸಂಘಗಳಿಂದ ದೂರು ಬಂದಿತ್ತು, ಹಾಲ್ ಫೈಲ್ ಆಯ್ತು ಅಂತ ವಿಷಯ ನೋಡ್ಬಿಟ್ಟು ಬಂದು ಪರಿಶೀಲನೆ ಮಾಡಿದ. ಬಹುತೇಕ ಆ ಥರ ಆಗಿದೆ. ಅದಕ್ಕೆ ಅಟ್ಲೀಸ್ಟ್ ನಮ್ಮ ಅಧಿಕಾರಿಗಳು, ನಾವು ಸಿಸಿಲಿರೋ ಅಧಿಕಾರಿಗಳು ಮತ್ತು ಮಾರ್ಗ ವಿಸ್ತರಣಾಧಿಕಾರಿಗಳು ಮತ್ತು ಡೆಪ್ಟಿ ಮ್ಯಾನೇಜರ್ ಸ್ವಲ್ಪ ಉದಾಸೀನ ಮಾಡಿದ್ರೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಕ್ಕೂಟದ MD ಅವರು ಮತ್ತು ಅಧ್ಯಕ್ಷರು ಮತ್ತು ತಲುಪಿಸ್ತೀವಿ. ನೆಕ್ಸ್ಟ್ ಈ ಥರ ವ್ಯತ್ಯಾಸಗಳಾಗ್ದಂಗೆ ಜವಾಬ್ದಾರಿ ಕೆಲಸ ಮಾಡಲಿಕ್ಕೆ ತಾಕೀತು ಮಾಡಿದ್ವಿ. ಬಟ್ ಬಹುತೇಕ ಫೇಲ್ ಆಯ್ತಾ ಇದೆ. ಅದು ರೈತರಿಗೆ ವ್ಯತ್ಯಾಸ ಆಗ್ತದೆ. ಒಬ್ಬರೊಬ್ಬರು ಮಾಡೋದ್ರಿಂದ ಇಡೀ ಎಲ್ಲ ಸಾಮೂಹಿಕವಾಗಿ ಎಲ್ರಿಗೂ ರೈತರಿಗೆ ನಷ್ಟ ಉಂಟಾಗುತ್ತೆ. ಅದನ್ನ ತಡೆಗಟ್ಟುವಂತ ಪ್ರಯತ್ನ ಮಾಡಕ್ಕೊಂದು ಏನ್ ತಗೋಬೇಕು ಕ್ರಮ ವಹಿಸುತ್ತೆ. ದೂರ ಬಂದಿತ್ತು ಅದೇ ಇದು ರೈತರಿಂದ 3-4 ವರ್ಷದಿಂದ ದೂರ ಬಂದಿತ್ತು. ಹಾಗಾಗಿ ನಾನು ನಿಮಗೆ ಹೋಗ್ಕೊಂಡು ಇಷ್ಟ ಆಗ್ತದೆ. ಆ ಸಂದರ್ಭ ಪರಿಶೀಲನೆ ಮಾಡಲಾಗಿ ಬಹುತೇಕ ಅವ್ರ ದೂರು ಸತ್ಯಕ್ಕೆ ಹತ್ತಿರವಾಗಿದೆ. ಅದು ಮುಂದಕ್ಕೆ ಪುನಃ ರಿಪೀಟ್ ಆಗ್ದಂಗೆ ತಾಕೀತು ಮಾಡಿದ್ವಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮುದೋಡಿ ಗ್ರಾಮದ ಸರ್ಕಾರಿ ಶಾಲೆ ಬಾಗಿಲಿನ ಮುಂದೆ ಕಿಡಿಗೇಡಿಗಳು ವಾಮಾಚಾರ ಮಾಡಿರುವ ಘಟನೆ ನಡೆದಿದೆ. ಸರ್ಕಾರಿ ಶಾಲೆಯ 9ನೇ ತರಗತಿ ಕೊಠಡಿ ಎದುರು ಬೆಚ್ಚಿ ಬೀಳಿಸುವಂತಹ ವಾಮಾಚಾರ ಮಾಡಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮುದೋಡಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 70 ಮಕ್ಕಳಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸತತ 2 ದಿನಗಳಿಂದ ನಡೆಯುತ್ತಿರುವ ವಾಮಾಚಾರದಿಂದಾಗಿ ಶಾಲೆಯ ಮಕ್ಕಳಲ್ಲಿ ಆತಂಕ ಉಂಟಾಗಿದೆ. ಬುಧವಾರ ರಾತ್ರಿ ಶಾಲೆ ಎದುರು ತೆಂಗಿನ ಗರಿಯಿಂದ ಚಪ್ಪರ ಹಾಕಿ ಗೊಂಬೆ ಮುರಿದಿರುವ ಅಪರಿಚಿತರು ಕೊಠಡಿಯ ಬಾಗಿಲಿಗೆ ಹಾಕಿರುವ ಬೀಗಕ್ಕೆ ಹಸಿ ನೂಲನ್ನು ಸುತ್ತಿ ಕೊಠಡಿಯ ಬಾಗಿಲಿಂದ 4 ದಿಕ್ಕುಗಳಿಗೂ ಹಸಿ ನೂಲನ್ನು ಕಟ್ಟಿದ್ದಾರೆ. ಇನ್ನು ಕೊಠಡಿ ಮುಂದೆ ಅರಿಶಿನ, ಕುಂಕುಮ, ಬಾಳೆಹಣ್ಣು, ತೆಂಗಿನಕಾಯಿ, ಎಳನೀರು, ಹೊಂಬಾಳೆ, ಕಿತ್ತಳೆ ಹಣ್ಣು ಇತರ ಪೂಜಾ ಪದಾರ್ಥಗಳನ್ನು ಇಟ್ಟು ಮಾಟ ಮಂತ್ರ ಮಾಡಿದ್ದಾರೆ. ಇದರಿಂದಾಗಿ ಪೊಲೀಸ್ ಠಾಣೆಗೆ ದೂರು ನೀಡಲು ಶಾಲೆಯ ಮುಖ್ಯೋಪಾಧ್ಯಾಯರು ಮುಂದಾಗಿದ್ದಾರೆ.
ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. HD ಕೋಟೆ ತಾಲೂಕಿನ ಶಿರಮಳ್ಳಿ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಅಯೋಡಿನ್ ಕೊರತೆ ನಿವಾರಣೆಗಾಗಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. HD ಕೋಟೆ ತಾಲೂಕಿನ ಶಿರಮಳ್ಳಿ ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯ ಆವರಣದಲ್ಲಿ ಇಂದು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮ ಕುರಿತು ಇನ್ಸ್ಟಿಟ್ಯೂಟ್ ಗ್ಲೋಬಲ್ ಡೆವಲಪ್ಮೆಂಟ್ ಜಿಲ್ಲಾ ಸಂಚಾಲಕ ರಮೇಶ್ ಮಾತನಾಡಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಜನಸಾಮಾನ್ಯರು ಪೋಷಕಾಂಶಗಳ ಕೊರತೆಯಿಂದ ಹಲವಾರು ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಅದರಲ್ಲೂ ಅಯೋಡಿನ್ ಕೊರತೆಯಿಂದ ಗಂಟಲು ಬ್ಯಾನೆ, ಧ್ವನಿಯಲ್ಲಿ ಏರುಪೇರು ಮತ್ತಿತರ ಸಮಸ್ಯೆಗಳನ್ನು ಕಾಣ್ತಿದ್ದೇವೆ. ಆದ್ದರಿಂದ ಕಾಯಿಲೆಗಳನ್ನು ತಡೆಗಟ್ಟಲು ವೈದ್ಯರಿಂದ ಸಕಾಲದಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆದು ಆರೋಗ್ಯವಂತರಾಗಿ ಬಾಳಬೇಕೆಂದು ಸಲಹೆಯನ್ನು ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಕಲಾ ತಂಡದಿಂದ ಅಯೋಡಿನ್ ಯುಕ್ತ ಆಹಾರವನ್ನು ಯಾವ ರೀತಿ ಸೇವಿಸಬೇಕು, ಅಯೋಡಿನ್ ಕೊರತೆಯಿಂದ ಬರುವ ಕಾಯಿಲೆಗಳ್ಯಾವುವು ಎಂಬುದನ್ನು ಅರ್ಥಗರ್ಭಿತವಾಗಿ ಬೀದಿ ನಾಟಕ ಪ್ರದರ್ಶನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪೋಷಕರು, ಶಿಕ್ಷಕರು, ಮಕ್ಕಳು ಭಾಗವಹಿಸಿದರು. ಕಬ್ಬಿಣಾಂಶ ಇರ್ತದೆ, ಮತ್ತೆ ಅದ್ರ ಜೊತೆಗೆ ಈ ಅಯೋಡಿನ್ ಎಲ್ಲ ಇರ್ತದೆ, ಅದನ್ನೆಲ್ಲ ಕೊಡ್ಬೇಕು ಅಂತ ಹೇಳಿದೆ. ಹಂಗಂತ ನುಗ್ಗೆ ಸೊಪ್ಪು ನನ್ನ ಮಕ್ಳ ತಗ ತಿಂದ್ರೆ ಆರೋಗ್ಯ ಕೆಟ್ಟೋಗುದಿಲ್ಲ ಬಸವಣ್ಣ. ನಾವೆಲ್ಲ ಸಮತೋಲನವಾದಂತ ಆಹಾರವನ್ನು ತಿಂತು ಅಂತಂದ್ರೆ ಇವತ್ತೇನಿದೆ ಹುಟ್ಟತಕ್ಕಂತ ಮಗು ಏನಿದೆ ಅದು ಆರೋಗ್ಯವಂತ ಮಗುವಾಗಿ ಹುಟ್ಟುತ್ತೆ. ಹಾಗಾಗಿ ಇವತ್ತು ಯಥೇಚ್ಛವಾಗಿ ಆಕೆಗೆ ಪೋಷಕಾಂಶ ಇರ್ತಕ್ಕಂಥ ಆಹಾರನ ಕೊಡಬೇಕು. ತುಂಬಾ ಮುಖ್ಯವಾಗಿ ಅಯೋಡಿನ್ ಇರ್ತಕ್ಕಂಥ ಆಹಾರ ಪದಾರ್ಥವನ್ನ ಕೊಡಬೇಕು ಬಸವಣ್ಣ. ನನ್ನ ಗುಡಿಗೆ ಬಂದಿರುವ ಸಮಾಚಾರವೇ ನಿನ್ ಕೇಳಿದ ನಾನು ಯಾರಿಗವ ಹೇಳಿದೆ. ನನ್ನ ಮನೇಲಿ ಎಂತ ಸಂತೋಷ ಸುದ್ದಿ ಅಂತಂದ್ರೆ ನನ್ನ ಹೆಂಡತಿ ಪುನಃ ಗರ್ಭಿಣಿ ಆಗೋಳಕ್ಕನವ. ಅದ್ರ ಯಾವ ಫಲ ಅಂತ ಅನ್ಕೊಂಡಿದ್ಯೇ? ಅದು ನಾ ಕೊಟ್ಟಪ್ಪ. ಅಯ್ಯೋ ಅವ್ವ ಏನೇ ಅಲಿಕನವ, ಈ ಮಗನ ಮೇಲೆ ಏನವ ನಿಂಗೆ ಕನಿಕರ ಕೇಳಿದ್ರೆ ಕೊಡ್ತಾ ಇದೆಯ ಕಣವ. ಅವ್ವ ಆದ್ರೂ ಒಂದ್ ಕೊರತೆ ಆಗ್ಬಿಟ್ಟದ ಕಣವ. ಏನು ಬಾಲಕ ಅದು ಅವ್ವ 20 ಇಂಚವಿಂದ ಯಾಕೋ ಗಂಟ್ಲಿ ಕೆಳಗೆ ಒಂಥರ ಗಂಟ್ನಾಗ ಬಂದ್ಬಿಟ್ಟದ. ಹಂಗಾದ್ರೆ ಹೋದ್ ಬಾರಿ 7 ಸರಿ ಅಭಾಸನಾಗಿದ್ದ ಅಯೋಡಿನ್ ಅಂಶ ಕೊರತೆಯಿಂದಾನೆ. ಖಂಡಿತವಾಗಿ ಇವತ್ತೇನು ನಮ್ಮ ಗುಡ್ಡಗಾಡು ಪ್ರದೇಶಗಳಲ್ಲಿ ಪೊಟ್ಯಾಸಿಯಂ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಇನ್ನಿತರ ಜೀವಸತ್ವ ಇರ್ತಕ್ಕಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಅವ್ರ ಕೊರತೆನೆ ಕಾರಣ ಬಸವಣ್ಣ. ಇವತ್ತು ನೀನು ಅಯೋಡಿನ್ ಅಂತ ಮುಟ್ಟಿ ಹೆಸರು ಹೇಳಿದಪ್ಪ. ಇವತ್ತು ನಾವು ಲಕ್ಷ ಖರ್ಚು ಮಾಡಿ ಆಸ್ಪತ್ರೆಗೆ ಹೋಗಿ ಆರೋಗ್ಯ ಕೆಟ್ಟಾಗ ಆ ದುಡ್ಡ ಖರ್ಚು ಮಾಡ್ಕೊತೀವಿ. ಇವತ್ತು ನೀನು ಅಯೋಡಿನ್ ಇರ್ತಕ್ಕಂಥ ಆಗುವಂತಹ ಅನಾಹುತಗಳ ಬಗ್ಗೆ ಆ ಮಾಹಿತಿನ ತಿಳಿಸಕ್ಕೆ ಬಹಳಷ್ಟು ವಿಷಯಗಳನ್ನ ಗ್ರಹಿಸಿರುವಂತಹ ಈ ಶಾಲೆಯ ವಿದ್ಯಾರ್ಥಿಗಳ ಪುಟಾಣಿ ಮಕ್ಕಳೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಯಿಸುತ್ತಾ ಈ ಕಾರ್ಯಕ್ರಮವನ್ನ ಕೊನೆಗಾಣಿಸ್ತಾ ಇದ್ದೀವಿ. ಇಡಿಯಿಂದ 300ಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಮೂಢ ಆಸ್ತಿ ಮುಟ್ಟುಗೋಲು, ಇದು ನನ್ನ ಹೋರಾಟಕ್ಕೆ ಸಿಕ್ಕ ಪ್ರಾಥಮಿಕ ಜಯ ಎಂದು ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಇಡಿಯಿಂದ 300ಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಮೂಢ ಆಸ್ತಿ ಮುಟ್ಟುಗೋಲು ವಿಚಾರ, ಇದು ನನ್ನ ಹೋರಾಟಕ್ಕೆ ಸಿಕ್ಕ ಪ್ರಾಥಮಿಕ ಜಯ. ಮೂಢ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಆರೋಪಗಳಿಗೆ ನಾನು ಸೂಕ್ತ ದಾಖಲೆಗಳನ್ನು ಇಡಿಗೆ ನೀಡಿದ್ದೆ. ಈ ಕೂಡ ಸಾಕಷ್ಟು ದಾಖಲೆ ಕೂಡ ಸಂಗ್ರಹಿಸಿದೆ. ಪ್ರಥಮವಾಗಿ ಸುಮಾರು 147 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಂಡಿದ್ದೆ. ಇನ್ನು ಸಾವಿರಾರು ಕೋಟಿ ಆಸ್ತಿ ಅಕ್ರಮವಾಗಿದೆ. ಸಿದ್ದರಾಮಯ್ಯ ಕುಟುಂಬದ 14 ನಿವೇಶನ ಈ ಪಟ್ಟಿಯಲ್ಲಿ ಇದೆಯಾ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಸಿದ್ದರಾಮಯ್ಯಗೆ ಮೂಢ ಮಾಜಿ ಆಯುಕ್ತ ನಟೇಶ್ ಕಂಡರೆ ಭಯ. ಅವರ ಬಳಿ ಸಿದ್ದರಾಮಯ್ಯ ಹಗರಣ ಕುರಿತ ಹಲವು ದಾಖಲೆಗಳಿವೆ. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಟೇಶ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ. ಸಿಬಿಐಗೆ ಈ ಪ್ರಕರಣ ವಹಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದೇನೆ. ಮೂಢ ವಿರುದ್ಧ ಜಾರಿ ನಿರ್ದೇಶನಾಲಯದ ಈ ಕ್ರಮ ಕೋರ್ಟ್ಗೆ ಗಮನ ಸೆಳೆಯಲು ಅನುಕೂಲವಾಗಿದೆ. ಮೂಢ ಹಗರಣ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ನೀಡಿದ್ದಾರೆ. ಸರ್, ನನ್ನ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಅಂದರೆ ನಾನು ಏನು ಆರೋಪ ಮಾಡಿದೆ ನಿಜ ಅಂತೇಳಿ ಸಾಬೀತಾಗಿ ನನ್ನ ಆರೋಪಕ್ಕೆ ಪೂರಕವಾದ ಎಲ್ಲ ಬಲವಾದ ಸಾಕ್ಷ್ಯಗಳು ಲಭ್ಯ ಆಗಿರೋದ್ರಿಂದ
ಸೊ ಜಾರಿ ನಿರ್ದೇಶನಾಲಯದವರು 142 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಕೊಳ್ಳೋಂಥ ಆದೇಶವನ್ನು ಮಾಡಿರೋದು ತಿಳಿದು ಬಂದಿದೆ. ಖಂಡಿತವಲ್ಲ ಸರ್, ಈ ಪ್ರಾರಂಭದಲ್ಲಿ ಕೂಡ ನನ್ನ ಎಲ್ಲ ರೀತಿಯ ಹೋರಾಟ, ಕಾನೂನುಬದ್ಧ ಹೋರಾಟಕ್ಕೆ ಸೊ ಜಯ ಸಿಕ್ಕಿದೆ. ಅದಕ್ಕೆ ಅದೇ ರೀತಿ ಇದು ಕೂಡ ಮತ್ತೊಂದು ಜಯ ಆಗಿದೆ. ಸೊ ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ಎಲ್ಲ ಒಂದು ಹೋರಾಟದ ಜಯವನ್ನು ಸಾಧಿಸಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿಯನ್ನು ಸಾಧಿಸುವಂಥ ಎಲ್ಲ ವಿಶ್ವಾಸ ನನಗಿದೆ. 142 ಆಸ್ತಿನಲ್ಲಿ ಸಿದ್ದರಾಮಯ್ಯ 4 ಸೈಟ್ ಇದೆಯಾ ಸರ್? ಇರ್ಬೋದು, ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಯಾಕಂತಂದರೆ 142 ಸ್ಥಿರಾಸ್ತಿಗಳ ಒಂದು ಪಟ್ಟಿಯನ್ನು ಇಡಿಯವರು ಬಿಡುಗಡೆ ಮಾಡಿಲ್ಲ. ಸೊ ಬಹುಶಃ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. ಅವ್ರು ಬಿಡುಗಡೆ ಮಾಡಿದಾಗ ಯಾರಿಗೆ ಸಂಬಂಧಪಟ್ಟ ಯಾವ ಆಸ್ತಿಗಳನ್ನು ತಾತ್ಕಾಲಿಕ ಮುಟ್ಕಲು ಹಾಕಿದೆ ಅನ್ನೋದು ಸ್ಪಷ್ಟ ಮಾಹಿತಿ ಪ್ರಕಟಣೆಯಲ್ಲಿ ಮತ್ತೊಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ 14 ಸೈಟ್ ವಿಚಾರದಲ್ಲಿ ಆಯುಕ್ತರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಪಾತ್ರ ಬಹಳ ಪ್ರಮುಖವಾಗಿದೆ. ಇನ್ನು ಕೂಡ ಆಪಾದಿತ ಏನು ಇಬ್ಬರು ಇದ್ದಾರೆ ಆಯುಕ್ತರು, ಅವ್ರ ಮೇಲೆ ಕ್ರಮನೇ ಆಗ್ತಿಲ್ಲ ಸರ್. ಅದೇ 50-50 ಅನ್ನೋ ಪತ್ರದಲ್ಲಿ ಪ್ರಮುಖವಾಗಿ ಕೇಳಿಬರೋಂಥ ಅಧಿಕಾರಿಗಳ ಹೆಸರು ಅಂದರೆ ಮೊದಲು DB ನಟೇಶ್ವರ, ಆನಂತರ GT ದಿನೇಶ್ ಕುಮಾರ್ ಅವರು. GT ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದರೆ, ಆದರೆ ನಟೇಶ್ವರನ್ನ ಅಮಾನತು ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ನಟೇಶ್ವರನ್ನ ಅಮಾನತು ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಅವರು ಕೊಡುವ ಸಾಧ್ಯತೆ ಭಯ ಇರೋದ್ರಿಂದ ಸೊ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತಳೆದು ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ, ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸರ್, ಈಗ CBIಗೆ ವಹಿಸಬೇಕು ಅನ್ನುವಂಥ ಹೋರಾಟಕ್ಕೆ ಈ ಒಂದು ಇಡಿ ಇಟ್ಟಿರ್ತಕ್ಕಂಥ ಹೆಜ್ಜೆ ನಿಮಗೆ ಅನುಕೂಲ ಆಗುತ್ತೆ? ಹೌದು ಸರ್, ಇದು ನಮಗೆ ಒಂದು ಬಲವಾದ ಸಾಕ್ಷ್ಯ ಸಿಕ್ಕಾಗುತ್ತೆ. ಸೊ ಈ ಸಾಕ್ಷ್ಯನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಕೂಡಲೇ ಈ ಪ್ರಕರಣ ಲೋಕಾಯುಕ್ತ ತನಿಖೆ ನಡೆತಕ್ಕಂಥ ಪ್ರಕರಣವನ್ನು ಸೊ CBI ಕೊಡಿಸೋಂಥ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.